ಇವಾಗ ತಪ್ಪನ್ನ ಸರಿ ಮಾಡಕ್ ಹೊರಟಿದ್ದೀನಲ್ಲ. 1 ತಿಂಗಳು ಅವಳ ಜೊತೆ ಚೆನ್ನಾಗಿತ್ತು, ಸಂಸಾರನೂ ಮಾಡಿ, ಇವಾಗ ನನಗೆ ಕಟ್ಟಬೇಕು ಅಂತ ನೋಡ್ತಾ ಇದ್ಯಾ? ನೀನು ಉಪಯೋಗಿಸ್ಬಿಟ್ಟಿರೋದನ್ನ ನಾನು ಉಪಯೋಗಿಸ್ಬೇಕಾ? ತ್ರಿವಿಕ್ರಮ್, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಆದ್ರೆ ಶಿವಾನಿ ಬಗ್ಗೆ ಒಂದು ಮಾತಾದ್ರೂ ಕೆಟ್ಟದಾಗ ಆಡಿದ್ರೆ ಸರಿ ಇರೋದಿಲ್ಲ. ಕೋಪ ಬರ್ತಾ ಇದೆ ಅಲ್ವಾ? ನಾನು ಪ್ರೀತಿಸಿದ ಹುಡುಗಿನ ನೀನ್ ಕಿತ್ಕೊಂಡಿಯಲ್ಲ, ಅವಾಗ ನಿನ್ಕಿಂತ ಡಬಲ್ ಕೋಪ ನನಗೂ ಬಂದಿತ್ತು. ಶಿವಾನಿ, ಅವನು ಹೇಳ್ದಂಗೆಲ್ಲ ನನ್ನ ಮನಸ್ಸಲ್ಲಿ ಇಲ್ಲ ಶಿವಾನಿ. ನಾನು ಏನೇನು ಹೇಳಿದೆ ಅದನ್ನೆಲ್ಲ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಾನು ನಿಮ್ಮಿಬ್ಬರನ್ನ ಒಂದು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಆಗಲ್ಲ ಬಿಡು. ಯಾಕೆ ಶಿವಾನಿ? ನೀನು ನನ್ನ ಓ, ಇನ್ನೂ ಆಸೆನ ಜೀವಂತವಾಗಿ ಉಳಿಸ್ಕೊಂಡಿದ್ಯಾ? ಇದಕ್ಕೆ ಹೇಳೋದು ನೀನ್ ವಿಲನ್ನು, ಅವ್ರ ಹೀರೋ ಅಂತ. ನಾನು ಇಷ್ಟ ಇಲ್ಲ, ನನ್ನ ಜೊತೆ ಸಂಸಾರ ಮಾಡೋದಿಲ್ಲ ಅಂದೆ. ನಾನು ಆಯ್ತು ಅಂತ ಸುಮ್ಮನಾದೆ. ತ್ರಿಶೂಲ್, ನಿನ್ನ ಜೊತೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಂದೆ. ಆಯ್ತು ಅಂತ ಡೈವರ್ಸ್ ಕೊಡೋದಕ್ಕೆಲ್ಲ ರೆಡಿ ಮಾಡಿದೆ. ನಿನ್ನನ್ನು ಅವನನ್ನು ಒಂದು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಶಿವಾನಿ. ನಿನ್ನನ್ನು ತ್ಯಾಗ ಮಾಡ್ತಾ ಇದ್ದೀನಿ. ಇನ್ನೂ ನನ್ನನ್ನು ವಿಲನ್ ಅಂತೀಯಲ್ಲ. ತ್ಯಾಗ ಮಾಡಿದ್ ನೀನಲ್ಲ, ಅವ್ರು ಪ್ರೀತಿಸ್ತಾ ಇದ್ದಿದ್ದ ಹುಡುಗಿನ ನೀನ್ ಮದ್ವೆ ಆದ್ರೆ ಯಾರ್ದು ತ್ಯಾಗ ಅನ್ಸ್ಕೊಳುತ್ತೆ? ನಾನು ಅವನು ಪ್ರೀತಿಸ್ತಾ ಇದ್ದೋಳ ಮದುವೆ ಆಗಿಲ್ಲ, ನಾನು ಪ್ರೀತಿಸ್ತಾ ಇದ್ದೋಳ ಮದುವೆ ಆಗಿರೋದು. ಇದೆ ನಿನಗೂ ಅವ್ರಿಗೂ ಇರೋ ವ್ಯತ್ಯಾಸ. ನೀನ್ ಬಂದು ನಮ್ಮಿಬ್ರನ್ನು ದೂರ ಮಾಡ್ಬಿಟ್ಟೆ, ಆದ್ರೆ ಅವರು ನೀನೇ ಕೇಳ್ಕೊಂಡ್ರು ಆಗಲ್ಲ ಅಂತ ಹೊರಟೋದ್ರು. ಯಾಕೆ ಹೇಳು? ನಾನು ಇನ್ನೊಂದು ಮದ್ವೆ ಆದ್ರೆ ಸಮಾಜ ಮಾತಾಡೋ ಮಾತುಗಳೇ ಬೇರೆ ಅಂತ ಅವ್ರಿಗೆ ಗೊತ್ತು. ಒಂದ್ ಹೆಣ್ಣಿನ ಮನ್ಸು ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ಅವ್ರನ್ನ ನೋಡಿ ಕಲಿಬೇಕು ನೀನು. ಅವನನ್ನ ನೋಡಿ ನಾನ್ ಕಲಿಬೇಕಾ? ಹೌದು. ಒಂದ್ ಹೆಣ್ಣಿನ ವ್ಯಕ್ತಿತ್ವ ಹೇಗಿರುತ್ತೆ, ಯಾವ ಸಮಯದಲ್ಲಿ ಹೇಗ್ ಸ್ಪಂದಿಸ್ಬೇಕು ಅಂತ ಕಲಿ. ಶಿವಾನಿ, ಅವನು ಇಷ್ಟು ದಿವಸ ನೀನೇ ಬೇಕು ಅಂತ ಹೇಳ್ತಾ ಇದ್ದ. ಇಲ್ಲಿ ಬಂದು ಯಾಕೆ ಹಂಗೆ ಮಾತಾಡ್ದ ಗೊತ್ತಾಗ್ಲಿಲ್ಲ. ಎಲ್ಲ ಉಲ್ಟಾ ಮಾತಾಡ್ಬಿಟ್ಟ. ಅಂದ್ರೆ ನೀನು ಮಾಡಿರೋ ಕೆಲ್ಸದಿಂದ ಅವ್ರಿಗೆ ಬೇಜಾರಾಗಿ ಬದಲಾಗಿದ್ದಾರೆ ಅಂತ ಅರ್ಥ. ಅವರೇ ಬದಲಾಗಿದ್ದಾರೆ, ತಪ್ಪು ಮಾಡ್ದು ನೀನ್ ಬದಲಾಗ್ಲಿಲ್ವಲ್ಲ? ಶಿವಾನಿ, ನಾನು ಬದಲಾಗಿದ್ದೀನಿ ಶಿವಾನಿ. ಯಾಕೆ ಯಾರು ನನ್ನ ಅರ್ಥನೇ ಮಾಡ್ಕೋತಾ ಇಲ್ಲ. ನನ್ನ ಲೈಫಲ್ಲಿ ಎಲ್ಲ ಗ್ರಹತಿಗಳೇ ಹಿಂಗಾಗ್ಬಿಟ್ಟಿದೆ. ತಿರುಗಿ ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಅಲ್ಲ ತ್ರಿಶೂಲ್, ಒಂದ್ ಹೆಣ್ಣನ್ನ ಮದ್ವೆ ಆಗಿ 1 ತಿಂಗಳಿಗೆ ಅವಳು ನನಗ್ ಬೇಡ, ನೀನೇ ಅವಳನ್ನ ಮದ್ವೆ ಆಗು ಅಂತ ಹೇಳಿದ್ರೆ ಯಾವ ಹುಡುಗಾದ್ರೂ ಒಪ್ಕೋತಾನ? ಈಗ ತ್ರಿವಿಕ್ರಮ್ ಮನಸ್ಥಿತಿನೂ ಅದೇ. ಇಲ್ಲ ಶಿವಾನಿ, ಅವನಂಗಲ್ಲ. ಏನೋ ಎಡವಟ್ಟಾಗಿದೆ. ಅವ್ರ ಬಗ್ಗೆ ಏನೇನೋ ಹೇಳಿ ನನ್ ಮನ್ಸ್ ಕೆಡ್ಸಕ್ ನೋಡ್ಬೇಡ. ಇದನ್ನ ಇಲ್ಲಿಗೆ ಬಿಟ್ಬಿಡು. ನೀನ್ ಏನೇ ಮಾಡಿದ್ರು ಹೀರೋ ಆಗಲ್ಲ. ಯಾವತ್ತಿದ್ರು ನೀನ್ ವಿಲನ್. ಶಿವಾನಿ, ನಾನು ವಿಲನ್ನ? ಇಲ್ಲ, ನಾನು ಬಿಡೋದಿಲ್ಲ. ನೀವಿಬ್ರು ಜೊತೆಗಿರ್ಬೇಕು ತಾನೆ? ಆಯ್ತು, ನೀವಿಬ್ರು ನನ್ನನ್ನು ಒಂದು ಮಾಡ್ತೀನಿ. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಸರಿ, ನೀವಿಬ್ರು ಜೊತೆ ಇರೋ ಹಾಗೆ ನಾನು ಮಾಡ್ತೀನಿ. ತ್ರಿವಿಕ್ರಮ್, ನಿಂತ್ಕೋ. ನಿನ್ ಶಿವಾನಿನ ಒಪ್ಕೊಳ್ಳಬೇಕು. ನೀನು ಅವಳ ಪ್ರೀತಿಸ್ತಾ ಇದೆಯಲ್ವಾ, ಒಪ್ಕೊಳ್ಳೋದಿಕ್ಕೇನು ಇವಾಗ ನಿನಗೆ? ನೆನ್ನೆ ಒಬ್ರಿಗೊಬ್ರು ಐ ಲವ್ ಯು ಅಂತ ಹೇಳ್ಕೊಂಡು ಮುದ್ದಾಡ್ತಿದ್ರಲ್ಲ, ಅದೇನೋ? ಅದಕ್ಕ ನೀನ್ ಬೇಡ ಅಂತ ಇರೋದು? ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಾವು ಮನೆಯವರ ಎದುರಿಗೆ ಸುಮ್ಮನೆ ನಾಟಕ ಮಾಡ್ತಾ ಇದ್ವಿ ಅಷ್ಟೇ. ಇಬ್ರು ನಿಜವಾಗ್ಲೂ ದೂರ ಆಗ್ತಾ ಇದೀವಿ. ನಾನು ಈ ಮಾತನ್ನ ನಂಬಲ್ಲ ತ್ರಿಶೂಲ್. ಆಯ್ತು, ನಂಬೇಡ. ಆದ್ರೆ ನಾವಿಬ್ರು ಲೀಗಲಿ ಡೈವರ್ಸ್ ಆಗ್ತಾ ಇದೀವಿ, ಅದನ್ನಾದ್ರೂ ನಂಬು. ತ್ರಿವಿಕ್ರಮ್, ಪ್ಲೀಸ್, ಶಿವಾನಿನ ಒಪ್ಕೋ. ಶಿವಾನಿನ ನಾನು ಒಪ್ಕೋಬೇಕಾ? ಯಾಕೆ ಒಪ್ಕೋಬೇಕು? ನೀನು ಅವಳನ್ನ ಪ್ರೀತಿಸ್ತಾ ಇದೆಯಲ್ಲ? ಪ್ರೀತಿಸ್ತಾ ಇದ್ದೆ, ಆದ್ರೆ ಬಲ್ವಂತ ತಾಳಿ ಕಟ್ಟಿದ್ಯಲ್ಲ. ಇವಾಗ ತಪ್ಪನ್ನ ಸರಿ ಮಾಡಕ್ ಹೊರಟಿದ್ದೀನಲ್ಲ. 1 ತಿಂಗಳು ಅವಳ ಜೊತೆ ಚೆನ್ನಾಗಿತ್ತು, ಸಂಸಾರನೂ ಮಾಡಿ, ಇವಾಗ ನನಗೆ ಕಟ್ಟಬೇಕು ಅಂತ ನೋಡ್ತಾ ಇದ್ಯಾ? ನೀನು ಉಪಯೋಗಿಸ್ಬಿಟ್ಟಿರೋದನ್ನ ನಾನು ಉಪಯೋಗಿಸ್ಬೇಕಾ? ತ್ರಿವಿಕ್ರಮ್, ನನ್ನ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಆದ್ರೆ ಶಿವಾನಿ ಬಗ್ಗೆ ಒಂದು ಮಾತಾದ್ರೂ ಕೆಟ್ಟದಾಗ ಆಡಿದ್ರೆ ಸರಿ ಇರೋದಿಲ್ಲ.
ಕೋಪ ಬರ್ತಾ ಇದೆ ಅಲ್ವಾ? ನಾನು ಪ್ರೀತಿಸಿದ ಹುಡುಗಿನ ನೀನು ಕಿತ್ಕೊಂಡ್ಯಲ್ಲ, ಅವಾಗ ನಿನ್ಕಿಂತ ಡಬಲ್ ಕೋಪ ನನಗೂ ಬಂದಿತ್ತು. ಆದರೆ ಏನು ಮಾಡಲಿ, ಏನೂ ಮಾಡೋಕ್ಕಾಗಲಿಲ್ಲ. ನಾನು ಶಿವ ನೀನು ಪ್ರೀತಿಸ್ತಾ ಇದ್ದೆ, ನೀನೊಬ್ಬನೇ ಅಲ್ಲ. ಆದರೆ ನಾನು ಯಾವತ್ತೂ ಈ ಥರ ಎಲ್ಲ ಕೆಟ್ಟದಾಗ ಮಾತಾಡಿಲ್ಲ. ಏಯ್, ನಾನು ಶಿವಾನಿಗೆ ಏನು ಬೇಕಾದರೂ ಮಾತಾಡ್ತೀನಿ. ನೀನು ಅದನ್ನು ಶಿವಾನಿಗೆ ಹೇಳಿದ್ರೆ ಅವ್ರು ಅದನ್ನು ನಂಬಲ್ಲ. ಯಾಕೆ ಹೇಳು? ಶಿವಾನಿಗೆ ನಾನು ಅಂದ್ರೆ ಅಷ್ಟು ಹುಚ್ಚು. ಅದೇ ನನಗೆ ಮುಳ್ಳಾಗಿದ್ದು. ಇವಾಗ ಹೇಳ್ತೀನಿ ಕೇಳು. ಶಿವಾನಿಗೆ ಮದುವೆ ಆಗಕ್ಕೆ ನನಗೇನು ಅಭ್ಯಂತರ ಇಲ್ಲ. ನೀವಿಬ್ಬರು ಸಂಸಾರ ಶುರು ಮಾಡಿಲ್ಲ ಅನ್ನೋದು ನನಗೆ ಗೊತ್ತು. ನಿಮ್ಮ ಡಿವೋರ್ಸ್ ಮ್ಯಾಟ್ರೂ ನನಗೆ ಗೊತ್ತು. ಮತ್ತೆ ಯಾಕೆ ಒಪ್ಕೋತಾ ಇಲ್ಲ? ನೀನು ಹೇಳಿದ ತಕ್ಷಣ ನಾನು ಒಪ್ಕೊಂಬಿಟ್ರೆ ನಾನು ಅವಕಾಶವಾದಿಯಾಗಿ ಹೋಗ್ತೀನಿ, ನೀನು ತ್ಯಾಗಮಯ ಆಗೋಗ್ತೀಯ, ಶಿವಾನಿ ಕಣ್ಣಲ್ಲಿ ಹೀರೋ ಆಗ್ತೀಯ. ಅಲ್ಲ ತ್ರಿಶೂಲ್, ಒಂದು ಕೇಳ್ತೀನಿ, ನಿಜ ಹೇಳು, ಶಿವಾನಿನ ನಿಜವಾಗ್ಲೂ ಬಿಟ್ಕೊಡ್ತೀಯ? ನೀನು ಅವಳನ್ನ ಮರ್ತು ಬಿಡ್ತೀಯಾ? ನಿಮ್ಮಿಬ್ರನ್ನ ಒಂದು ಮಾಡ್ತೀನಿ. ನಾನು ಕೇಳಿದ್ದು ಅವಳನ್ನ ಮರ್ತು ಬಿಡ್ತೀಯಾ ಅಂತ. ಸಾಧ್ಯನೇ ಇಲ್ಲ. ನೀನು ಅವಳನ್ನ ಪ್ರೀತಿಸ್ತಾ ಇದೆಯಾ ತಾನೆ? ಹೋಗಿಬ್ರು ಒಂದಾಗಿ ನನ್ನ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನಾನು ಹೆಂಗೋ ಒಂದು ಎತ್ಕೋತೀನಿ. ಅವಳನ್ನ ಬಿಟ್ಕೊಡ್ತೀಯ, ಆದರೂ ಪ್ರೀತಿಸ್ತೀಯ? ಏಯ್, ಅವಳು ಯಾಕೋ ನಿಂಗೆ? ಮರ್ತು ಬಿಡು ಅಂದೆ. ತ್ರಿಶೂಲ್, ನಾನು ಹೇಳೋದು ಅರ್ಥ ಮಾಡ್ಕೊಳ್ಳೋ. ಇಂಥ ಶಿವನಿಂದ ದೂರ ಮಾಡಿ ನಾನು ಪಾಪ ಕಟ್ಕೊಳಕ್ ತಯಾರಿಲ್ಲ. ನೀನು ಶಿವಾನಿ ಜೊತೆಗಿದ್ರೇನೆ ಚಂದ. ಇಷ್ಟೊತ್ತು ಹಂಗೆ ಮಾತಾಡ್ದವನು ಇವಾಗ ಸಡನ್ ಆಗಿ ಯಾಕೆ ಹಿಂಗೆ ಮಾತಾಡ್ತಾನೆ? ಬ್ರೋ, ಹಾಗನ್ಬೇಡ. ಶಿವಾನಿ ಬಗ್ಗೆ ಕೆಟ್ಟದಾಗ ಮಾತಾಡಬೇಡ. ಅವಳು ತುಂಬಾ ಒಳ್ಳೆಯವಳು. ನಾನು ಅವ್ರನ್ನ ಕೆಟ್ಟವರು ಅಂತ ಹೇಳಿಲ್ಲ. 1 ತಿಂಗಳು ಸಂಸಾರ ಮಾಡಿದ್ಯಾ? ಸಂಸಾರ ಮಾಡಿಲ್ಲ. ಶಿವಾನಿ ನಿನ್ನನ್ನೇ ನಂಬಿದಾಳೆ, ನಿನ್ನನ್ನು ತುಂಬಾ ಇಷ್ಟಪಡ್ತಾಳೆ. ಯಾಕೆ ನಿನಗೆ ಅರ್ಥ ಆಗ್ತಾ ಇಲ್ಲ? ಅವಳು ತುಂಬಾ ಒಳ್ಳೆಯವಳು. ಅವಳು ಸೀತಾ ಮಾತೆ ಇದ್ದಂಗೆ. ಹಾಗಿದ್ರೆ ನೀನ್ ಯಾರು? ರಾಮನ ಇಲ್ಲ ರಾವಣನ? ನೀನು ರಾವಣನೇ ಆಗಿರ್ತೀಯ. ಯಾಕೆ ಹೇಳು? ನನ್ನ ಶಿವಾನಿನ ದೂರ ಮಾಡಿ ತಾವೇ ಅಲ್ವೇ. ನಾನು ಶಿವಾನಿಗೆ ತಾಳಿ ಕಟ್ಟಬೇಕು ಅಂತ ಇದ್ದೆ. ಅಶೋಕ್ ಒಂದಲ್ಲಿ 1 ತಿಂಗಳು ಸಂಸಾರ ಮಾಡಿ ಇವಾಗ ನನಗೆ ಕಟ್ಟಬೇಕು ಅಂತ ನೋಡ್ತಾ ಇದೀಯಾ? ತ್ರಿವಿಕ್ರಮ್, ನಿನ್ ಕಾಲು ಹಿಡ್ಕೋತೀನಿ ತ್ರಿವಿಕ್ರಮ್. ಶಿವಾನಿ ಅವ್ರು ಬೇಡ, ಅವ್ರ ಜೊತೆ ನೀನೇ ಸಂಸಾರ ಮಾಡ್ಕೊ. ತ್ರಿವಿಕ್ರಮ್ ಪ್ಲೀಸ್. ತ್ರಿವಿಕ್ರಮ್, ತ್ರಿಶೂಲ್, ಶಿವಾನಿ ನೀನ್ ಸುಮ್ಮನೆ ಇರು. ಇವತ್ತು ನಾನು ತ್ರಿವಿಕ್ರಮ್ನ ಒಪ್ಪಿಸ್ತೀನಿ. ಬ್ರೋ ಪ್ಲೀಸ್ ಬ್ರೋ, ಒಪ್ಕೋ ಬ್ರೋ. ತ್ರಿಶೂಲ್, ನಾನ್ ಶಿವಾನಿ ಅವ್ರನ್ನ ಒಪ್ಕೊಂಡ್ರೆ ಅವ್ರ ಮನ್ಸಿಗೆ ಬೇಜಾರಾಗುತ್ತೆ. ನೀನು ಒಪ್ಕೊಳ್ದೆ ಹೋದ್ರೆ ಅವಳ ಜೀವನನೇ ಹಾಳಾಗುತ್ತೆ. ನೋಡು ತ್ರಿಶೂಲ್, ನಿನ್ಗೆ ಅವರೇ ಸರಿ. ಇಲ್ಲ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ನಿಮ್ಮಿಬ್ರದ್ದೇ ಸರಿಯಾದ ಜೋಡಿ. ಅರ್ಥ ಮಾಡ್ಕೋ ತ್ರಿಶೂಲ್. ತ್ರಿವಿಕ್ರಮ್ ಪ್ಲೀಸ್ ಒಪ್ಕೋ. ನಿಮ್ಮಿಬ್ರು ಇಬ್ರು ನಿಮ್ಮಿಬ್ಬರಿಗೂ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಸುಮ್ಮನೆ ಇದ್ಬಿಡಿ. ನನ್ನ ಜೀವನ ಚಿಂತೆ ನೀವು ಯಾರು ಮಾಡೋದ್ ಬೇಕಾಗಿಲ್ಲ. ನನ್ನ ಜೀವನನ ನಾನೇ ನೋಡ್ಕೋತೀನಿ.
ಪ್ಲೀಸ್. ಶಿವಾನಿ, ನನ್ನ ಯಾಕೆ ಅಲ್ಲಿಂದ ಕರ್ಕೊಂಬಂದ್ಬಿಟ್ಟೆ? ನಿಮ್ಮನ್ನ ಸುಮ್ಮನೆ ಹಾಗೆ ಬಿಟ್ಟಿದ್ರೆ ನೀವಿಬ್ರು ಇನ್ನೂ ಏನೇನ್ ಮಾತಾಡ್ತಿದ್ರು? ನೀನು ನನ್ನ ತಡಿಲಿಲ್ಲ ಅಂದಿದ್ರೆ ತ್ರಿವಿಕ್ರಮ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ತಾ ಇದ್ದೆ. ಜಸ್ಟ್ ಮಿಸ್ ಆಗೋಯ್ತು. ನನ್ಗೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಹೇಗಾದ್ರೂ ಮಾಡಿ ತ್ರಿವಿಕ್ರಮ್ನ ಒಪ್ಪಿಸ್ಬೇಕು, ಅಷ್ಟಾದ್ರೆ ಸಾಕು ನಂಗೆ. ಸರಿ ಶಿವಾನಿ, ನೀನೇನಾದ್ರೂ ಐಡಿಯಾ ಕೊಡು. ನಾನು ಹಾಗೆ ಮಾಡಿದ ತಕ್ಷಣ ತ್ರಿವಿಕ್ರಮ್ ಒಪ್ಕೊಂಡ್ಬಿಡ್ಬೇಕು. ತ್ರಿಶೂಲ್, ನಿನಗೆ ನಿಜವಾಗ್ಲೂ ಏನು ಅನಿಸ್ತಾ ಇಲ್ವಾ? ಇಲ್ಲ, ಏನು ಅನ್ನಿಸ್ತಾ ಇಲ್ಲ. ಏನು ಅನ್ನಿಸ್ಬೇಕು? ಅಲ್ಲ, ತ್ರಿವಿಕ್ರಮ್ ಮುಂದೆ ಹಾಗೆಲ್ಲ ಹೇಳೋದಕ್ಕೆ ಇನ್ನು ಬೇಜಾರ ಆಗ್ತದೆ. ಆಕ್ಚುಲಿ ಇಷ್ಟೊತ್ತು ಆಗ್ತಾ ಇರಲಿಲ್ಲ, ಆದ್ರೆ ಇವಾಗ ಆಗ್ತದೆ. ಇವಾಗ್ಲಾ? ಹೇಗೆ? ಅದು ಮೊದಲು ನೀನು ನನಗೆ ಸಿಗೋದಿಲ್ಲ ಅಂತ ಗೊತ್ತಾದಾಗ ತುಂಬಾ ಬೇಜಾರಾಗಿತ್ತು. ಆದ್ರೆ ಆಮೇಲೆ ನಾವಿಬ್ರು ಒಂದು ಆಗದೇ ಇಲ್ಲ ಅಂತ ನಾನು ಯಾವಾಗ ಡಿಸೈಡ್ ಮಾಡೋದಲ್ಲ, ಅವಾಗ ಮನಸ್ಸನ್ನ ತುಂಬಾ ಗಟ್ಟಿ ಮಾಡ್ಕೊಂಡಿದ್ದೆ. ಆದ್ರೆ ಇವಾಗ ಮತ್ತೆ ಬೇಜಾರಾಗ್ತಾ ಇರೋದು ಯಾಕೆ ಗೊತ್ತಾ? ಯಾಕೆ? ತ್ರಿವಿಕ್ರಮ್ ನಾನು ಕೇಳಿದ್ದಕ್ಕೆ ಒಪ್ಕೋತಾ ಇಲ್ವಲ್ಲ ಅಂತ. ಶಿವಾನಿ, ನಿನ್ನ ತ್ರಿವಿಕ್ರಮ್ನ ಒಂದು ಮಾಡೋ ವಿಷಯ ನಾನು ತುಂಬಾ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀನಿ. ಆದ್ರೆ ನಾನು ಒಪ್ಕೋತಾನೆ ಇಲ್ಲ. ತುಂಬಾ ಬೇಜಾರಾಗ್ತದೆ, ತುಂಬಾ ಬೇಜಾರಾಗ್ತದೆ ಶಿವಾನಿ. ತ್ರಿವಿಕ್ರಮ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೇಕು. ಅವನ ಕಡೆಗೂ ಒಪ್ಪಲೇ ಇಲ್ಲ ಅಂತಂದ್ರೆ ಮುಂದೆ ನಿನ್ನ ಜೀವನದಲ್ಲಿ ನೀನು ಹೇಗಿರ್ತೀಯೋ, ಏನ್ ಮಾಡ್ತೀಯೋ ಭಯ ಕಾಡ್ತಾ ಇದೆ. ನನ್ನ ಜೀವನದ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡ್ತಿದ್ಯಾ? ಅದ್ ನನ್ನ ಕರ್ತವ್ಯ ಶಿವಾನಿ. ನಾನು ನಿನ್ನ ಜೊತೆಗೆ ಸಪ್ತಪದಿ ತುಳಿದಿದ್ದೀನಿ. ನಾನು ಪ್ರೀತಿಸ್ತೋಳ ಜೊತೆಗೆ 7 ಜನ್ಮದಲ್ಲೂ ಜೊತೆಗಿರಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ನೀನಾದ್ರೂ ಇರು ಅಂತ. ದೇವ್ರೆ, ಪ್ಲೀಸ್ ಅಪ್ಪ ತಂದೆ, ತ್ರಿವಿಕ್ರಮ್ ಒಪ್ಕೊಳ್ಳೋಂಗ್ ಮಾಡು. ತ್ರಿವಿಕ್ರಮ್ ಫೋನ್ ಮಾಡ್ತಾನೆ. ಹಲೋ, ಹೇಳು. ನಾನು ಹೇಳಿದಕ್ಕೆ ನೀನು ಒಪ್ಪಿಗೆ ಇದೆ ಅಂತ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ವಾ, ಪರವಾಗಿಲ್ವೇ. ನನ್ನ ಮನ್ಸಲ್ಲಿರೋದನ್ನ ಗೆಸ್ ಮಾಡೋದು ಬೇರೆ ಕಲ್ತಿದ್ಯಾ? ಅಂದ್ರೆ ನಿನಗೆ ಒಪ್ಪಿಗೆ ಅಂತನಾ? ಅಫ್ಕೋರ್ಸ್. ಒಂದು ನಿಮಿಷ, ಇನ್ನೊಂದ್ಸತಿ ಹೇಳು. ತ್ರಿಶೂಲ್, ನೀನ್ ಹೇಳೋದನ್ನ ತುಂಬಾ ಯೋಚನೆ ಮಾಡಿದೆ. ನೀನ್ ಹೇಳೋದ್ ಸರಿ ಅನ್ಸ್ತಾ ಇದೆ. ನೀನು ಶಿವಾನಿಯನ್ನ ದೂರ ಮಾಡ್ಕೋತಾ ಇದೀಯ. ಇವಾಗ ನಾನು ಬೇಡ ಅಂತಂದ್ರೆ ಶಿವಾನಿ ಅವರು ಒಂಟಿ ಆಗ್ಬಿಡ್ತಾರೆ. ಪಾಪ, ಶಿವಾನಿ ಅವ್ರಿಗೆ ಯಾರು ಆಶ್ರಯ ಆಗಿರಲ್ಲ. ಅದಕ್ಕೆ ನಾನು ಅವ್ರ ಕೈ ಹಿಡಿಯೋಣ ಅಂತಿದ್ದೀನಿ. ನೀನ್ ಅವ್ರಿಗೆ ನೋವು ಕೊಟ್ಟಿರ್ಬೋದು, ಆದ್ರೆ ನಾನು ಅದನ್ನ ದೂರ ಮಾಡ್ತೀನಿ. ನಾನು ಅವ್ರ ಜೊತೆ ಖುಷಿಯಾಗಿರ್ತೀನಿ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ಇನ್ನ ಹೇಗೆ ಒಪ್ಸೋದು ಅಂತ ತುಂಬಾ ಭಯ ಆಗಿತ್ತು. ಇಬ್ರು ಪ್ರೇಮಿಗಳನ್ನ ಒಂದು ಮಾಡಿದ್ದು ಪುಣ್ಯ ಸಿಗತ್ತೆ ನನಗೆ. ಥ್ಯಾಂಕ್ ಯು. ಒಳಗಡೆ ಬೆಂಕಿ ಹಾಕಿದಾಗ ಆಗಿದ್ರು ಹೊರಗಡೆ ನಗ್ತಾ ಇದೆಯಾ ಅಲ್ವಾ? ಶಿವಾನಿ, ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನನ್ನ ಖುಷಿನ ಹೇಗೆ ಹೇಳ್ಕೊಡೋದು ನನಗೆ ಗೊತ್ತಾಗ್ತಲ್ಲ. ನಿನ್ನ ಖುಷಿ ಆಗ್ತಲ್ವಾ? ಅಲ್ಲ ಶಿವಾನಿ, ನೀನು ಅಷ್ಟು ವರ್ಷಗಳಿಂದ ಯಾವ ವಿಷಯಕ್ಕೋಸ್ಕರ ಕಾಯ್ತಾ ಇದೆಯೋ ಅದು ಇವಾಗ ನೆರವೇರ್ತಾ ಇದೆ. ನೀನೇನು ಅನ್ನಿಸ್ತಾ ಇಲ್ವಾ? ಆಗಿಲ್ದೆ ನೀನು ಇಷ್ಟು ವರ್ಷ ಯಾವ್ದಕ್ಕೆ ಕಾಯ್ತಾ ಇದ್ಯೋ, ಯಾವ್ದ್ರಲ್ಲಿ ತುಂಬಾ ಆಸೆ ಇಟ್ಕೊಂಡಿದ್ಯೋ ಅದನ್ನ ನೆರವೇರೋ ಟೈಮ್ ಬಂದೇ ಬಿಡ್ತು. ಶಿವಾನಿ,
ನಿನಗೆ ಇಷ್ಟೆಲ್ಲ ಒಳ್ಳೇದು ಯಾಕಾಗ್ತಾ ಇರೋದು ಗೊತ್ತಾ? ನಾನು ಡೈವರ್ಸ್ ಪೇಪರ್ ಸೈನ್ ಮಾಡೋದಲ್ಲ, ಆ ಟೈಮು ತುಂಬಾ ಚೆನ್ನಾಗಿತ್ತು, ಅದಕ್ಕೆ ಇಷ್ಟೂ ಈಸಿಯಾಗಿ ಆಗ್ತಾ ಇರೋದು. ಅಯ್ಯೋ ನೋಡು, ನನ್ನ ಖುಷಿನಲ್ಲಿ ನಿನಗೆ ಕಂಗ್ರಾಟ್ಸ್ ಹೇಳೋದೇ ಮರ್ತೋಯ್ತು. ಕಂಗ್ರಾಟ್ಸ್. ಶಿವಾನಿ, ಖುಷಿನಲ್ಲಿ ಕಳೆದೋಗಿದ್ಯಾ? ನಮ್ ಡೈವರ್ಸ್ ಆಗೋಷ್ಟರಲ್ಲಿ ನಿನ್ನ ತ್ರಿವಿಕ್ರಮ್ ಮದುವೆಗೆ ಎಲ್ಲ ರೆಡಿ ಆಗಿರುತ್ತೆ. ನಾನೇ ಮುಂದೆ ನಿಂತು ಎಲ್ಲ ರೆಡಿ ಮಾಡಿ ನಿಮ್ ಮದುವೆ ಮಾಡಿಸ್ತೀನಿ. ಇದಕ್ಕೆ ಒಂದು ಟೈಟಲ್ ಕೊಟ್ಟು ಹೇಗಿರುತ್ತೆ? ಶಿವಾನಿ ಕಲ್ಯಾಣ. ಚೆನ್ನಾಗಿದಲ್ಲ? ಇಲ್ಲ, ಇದು ನನ್ನ ಮದುವೆ ಕೊಟ್ಟಿದ್ದು. ಬೇರೆ ಏನಿಡ್ಬೋದು? ಶಿವಾನಿ, ನೀನೇ ಇದಕ್ಕೊಂದು ಹೆಸರಿಡು, ಓಕೆನಾ? ತ್ರಿಶೂಲ್. ಸ್ವೀಟ್ ತಗೊಂಡ್ಬರ್ಬೇಕು, ನಾನು ಮರ್ತೇ ಹೋಗಿದೆ. ನಾನು ಹೋಗಿ ಸ್ವೀಟ್ ತಗೊಂಡ್ಬಿಡ್ತೀನಿ. ಅಷ್ಟರಲ್ಲಿ ನೀನು ಏನ್ ಹೆಸರಿಡೋದು ಅಂತ ಯೋಚನೆ ಮಾಡ್ತಾ ಇರು, ಬಂದ್ಬಿಡ್ತೀನಿ. ಇವನೇ ಫೋನ್ ಮಾಡ್ತಾನೆ. ಹಾಯ್ ಬ್ರೋ, ಇವನ್ ಯಾಕೆ ಫೋನ್ ಮಾಡ್ದ ಅನ್ಕೋತಿದ್ಯಾ? ನನಗೆ ಗೊತ್ತು ಬ್ರೋ, ನೀನ್ ಹಾಗೆ ಯೋಚನೆ ಮಾಡ್ತೀಯ ಅಂತ. ಓ ಸಾರಿ ಬ್ರೋ, ನೀನಲ್ಲ, ನನ್ನ ಹೆಂಡತಿ ಆಗೋ ಶಿವಾನಿ ರೂಮಲ್ಲೆಲ್ಲೋ ಇರಬೇಕು. ಗುಡ್, ಅವ್ರು ರೆಸ್ಟ್ ಮಾಡಲಿ. ಬ್ರೋ, ನೀನೊತ್ತೊಂದು ಮಾತು ಕೊಟ್ಟಿದ್ದೆ ಅಲ್ವಾ, ನನ್ನ ಶಿವಾನಿನ ಒಂದ್ ಮಾಡಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ. ಯಾಕೆ ಬ್ರೋ, ಏನು ಮಾತಾಡ್ತಾನೆ ಇಲ್ಲ? ಆಗಲ್ಲ ಅಂತನಾ? ಮತ್ತೆ ನಂಗೆ ಮಾತು ಕೊಟ್ಟೆ ಅವತ್ತು, ಇಷ್ಟು ಬೇಗ ಪ್ಲೇಟ್ ಚೇಂಜಾ? ಇಲ್ಲ, ನಾನು ಕೊಟ್ಟ ಮಾತಿಗೆ ಬದ್ಧನಾಗಿರ್ತೀನಿ. ಹಾಗಿದ್ರೆ ನಾನು ಅದನ್ನ ಟೆಸ್ಟ್ ಮಾಡ್ಬೇಕಲ್ಲ. ಹೇಳು, ಏನ್ ಮಾಡ್ಬೇಕು? ಇವತ್ತು ನೈಟ್ ಕ್ಯಾಂಡಲ್ ಲೈಟ್ ಡಿನ್ನರ್ ಇದೆ, ಅದಕ್ಕೆ ಬರ್ಬೇಕು. ನೀನೇನಲ್ಲಿ ತಟ್ಟೆ ತದಕ್ ಬರ್ತೀಯ? ಓಹ್ ಸಾರಿ ಬ್ರೋ, ನಿನ್ನ ಲೈಫಲ್ಲೂ ಇಂಥ ಎಕ್ಸ್ಪೀರಿಯನ್ಸ್ ಬೇರೆ ಹುಡುಗರ ಜೊತೆ ಆಗಿದ್ದಿದ್ರೆ ನಿನಗೂ ಗೊತ್ತಾಗಿರೋದು. ಪಾಪ, ನಿನ್ನ ಲೈಫಲ್ಲಿ ಕಟ್ಕೊಂಡಿರೋ ಹೆಂಡತಿ ಜೊತೆನೇ ಇಂಥದ್ದೆಲ್ಲ ಮಾಡೋಕ್ಕಾಗಲಿಲ್ಲ. ಇನ್ನು ಬೇರೆ ಹುಡುಗಿರು ಬ್ರೋ, ನಾನು ಇನ್ವೈಟ್ ಮಾಡ್ತಿರೋದು ಶಿವಾನಿನ. ಅವ್ರನ್ನ ನೀನೇ ಕರ್ಕೊಂಬರ್ಬೇಕು. ಶಿವಾನಿನ? ಹೌದು ಬ್ರೋ. ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ಆ ಡಿಮ್ ಲೈಟಲ್ಲಿ ನಾನು ಶಿವಾನಿ ಇಬ್ಬರೇ ಕೂತ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಲವ್ ಮಾಡ್ತಾ ಇಷ್ಟು ದಿನ ನಮ್ಮ ಜೀವನದಲ್ಲಿ ಏನೇನಾಗಿತ್ತು ಎಲ್ಲ ಮರೆತು
ಫ್ಯೂಚರ್ ಬಗ್ಗೆ ಮಾತಾಡ್ಬೇಕು ಬ್ರೋ. ಶಾಕ್ ಬ್ರೋ, ಏನೂ ಮಾತಾಡ್ತಿಲ್ಲ. ನಿನ್ ಕೈಲಿ ಕರ್ಕೊಂಬರಕ್ ಆಗಲ್ವಾ? ಆಗಲ್ಲ ಅಂತಿಲ್ಲ ಹೇಳ್ದೆ, ಕರ್ಕೊಂಬರ್ತೀನಿ. ಗ್ಯಾರಂಟಿ? ಅವಳು ಬರಲ್ಲ ಅಂದ್ರೆ ಏನ್ ಮಾಡ್ತೀಯ ಬ್ರೋ? ಅದೆಲ್ಲ ನಿನಗೆ ಯಾಕೆ, ಅವಳನ್ನ ಒಪ್ಸಿ ಕರ್ಕೊಂಬಂದ್ರೆ ಆಯ್ತಲ್ವಾ? ಯಾ ಅಷ್ಟು ಮಾಡು ಸಾಕು ಬ್ರೋ. ಬ್ರೋ, ಹಾಗೆ ಇನ್ನೊಂದು ವಿಷಯ, ಕ್ಯಾಂಡಲ್ ಲೈಟ್ ಡಿನ್ನರಲ್ಲಿ ನಾನು ಶಿವಾನಿ ಮಾತ್ರ ಇರಬೇಕು. ನಿನ್ನ ಕೆಲಸ ಏನು ಅಂತಂದ್ರೆ ಅವ್ರನ್ನ ಕರ್ಕೊಂಬರ್ಬೇಕು, ಅಲ್ಲಿ ಬಿಡಬೇಕು, ಬಿಟ್ಟ ತಕ್ಷಣ ಅಲ್ಲಿಂದ ದೂರ ಹೊರಟೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮಿಬ್ಬರ ಮಧ್ಯ ಬರ್ಕೂಡ್ದು. ಗುಡ್ ಗುಡ್, ವೆರಿ ಗುಡ್. ಐ ಆಮ್ ವೇಟಿಂಗ್ ಫಾರ್ ಯು and also for my fiancé.